ಮೊದಲನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ. ಸೊ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳು. ಆಯ್ಕೆ ಎ 3, -3, ಬಿ √3, -√3, ಸಿ 3, √3, ಡಿ 0, 3 ಇದೆ. ಸೊ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಲು ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಎಂದು ಹೊಂದಿಸಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ 0 ಅಂತ ಹೊಂದಿಸಬೇಕು. ಸೊ ಇಲ್ಲಿ ಪಿ ಆಫ್ ಎಕ್ಸ್ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0. ಸೊ ನಾ ಈಗ ಎಕ್ಸ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ನಾವು ಎಕ್ಸ್ ಅನ್ನ ಸಾಲ್ವ್ ಮಾಡ್ಬೇಕಂದ್ರೆ ಸಮೀಕರಣವನ್ನ ನಾವು ಸಪರೇಟ್, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಸಪರೇಟ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ 3 ಆಗತ್ತೆ. ಸೊ ಈಗ ನಾವು ಎರಡೂ ಬದಿಗಳಲ್ಲಿ ವರ್ಗಮೂಲವನ್ನ ತೆಗೆದುಕೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಆಯ್ತು. ಹಾಗಾದ್ರೆ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ದಾಯ್ತು ಮಕ್ಕಳೇ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ √3, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ √3 ಆಯ್ತು. ಸೊ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ವರ್ಗಮೂಲ 3, ವರ್ಗಮೂಲ ಮೈನಸ್ ವರ್ಗಮೂಲ 3 ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾಗಿರುವಂತಹ ಆಯ್ಕೆ ಆಗಿದೆ ಮಕ್ಕಳೇ. ಥ್ಯಾಂಕ್ ಯು.